ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್. ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳಿಗೆ ಕೃಷ್ಣಾ ನದಿ ನೀರು ಶೀಘ್ರ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯೊಂದಿಗೆ ಚರ್ಚೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭರವಸೆ. ಹುಟ್ಟಿದ 5 ದಿನಕ್ಕೆ 3 ಲಕ್ಷಕ್ಕೆ ಗಂಡು ಮಗು ಸೇಲ್. ಶ್ರೀನಿವಾಸಪುರ ಪಟ್ಟಣದಲ್ಲಿ ಅಮಾನುಷ ಘಟನೆ. ಮಕ್ಕಳ ಮಾರಾಟ ಜಾಲದ ಮೂಲಕವೇ ಪೋಷಕರು ಮಾರಾಟ. ತನಿಖೆ ವೇಳೆ ಬಹಿರಂಗ. ಬಾಗೇಪಲ್ಲಿ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿದ ಜಾಗಗಳಿಗೆ ಪುರಸಭಾ ಮುಖ್ಯಾಧಿಕಾರಿ ಭೇಟಿ. ಕಸ ಹಾಕಿದ ಜಾಗದಲ್ಲಿ ರಂಗೋಲಿ ಬಿಡಿಸಿ ಜನಜಾಗೃತಿ. ಗ್ಯಾಸ್ ಗೀಸರ್ ಲೀಕ್ ಆಗಿ ಪತಿ ಸಾವು. ಪತಿ ಸಾವಿನ ಸುದ್ದಿ ಕೇಳಿ ಪತಿ ಆತ್ಮಹತ್ಯೆಗೆ ಶರಣು. ನೆಲಮಂಗಲದಲ್ಲಿ ಒಂದು ಹೃದಯ ವಿಗ್ರಾಹಕ ಘಟನೆ. ವಾರ್ತೆಗಳ ವಿವರ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕೃಷ್ಣಾ ನದಿ ನೀರು ತರುವ ಬಗ್ಗೆ ಶೀಘ್ರದಲ್ಲಿಯೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸುತ್ತೇನೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಕೋಲಾರದಲ್ಲಿ ಶನಿವಾರ ಮಾಧ್ಯಮಗಳ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನದಿಯ ನೀರು ಕೊಡುತ್ತೇವೆ ಎಂದು ಹೇಳಿ ಎತ್ತಿನಹೊಳೆ ಯೋಜನೆ ಮಾಡಿದ್ರು. ಆದರೆ ಬೆಂಗಳೂರಿನ ರೊಚ್ಚು ನೀರು ಕೊಟ್ಟರು. 3ನೇ ಹಂತದ ಶುದ್ಧೀಕರಣ ಮಾಡಿ ಎಂದ್ರೂ ಮಾಡುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಕೃಷ್ಣಾ ನದಿಯ ನೀರು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಈ ಜಿಲ್ಲೆಗೆ ಕೃಷ್ಣಾ ನೀರು ತರುವ ಬಗ್ಗೆ ಸಂಸದರಾದ ಮಲ್ಲೇಶ್ ಬಾಬು ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನನ್ನ ಬೆಂಬಲವೂ ಇದೆ. ಕೃಷ್ಣಾ ನದಿ ನೀರನ್ನು ಹರಿಸುವ ಕುರಿತು ಮಲ್ಲೇಶ್ ಬಾಬು ಗಮನ ಸೆಳೆಯುವ ಕೆಲಸ ಮಾಡ್ತಿದ್ದಾರೆ. ಆಂಧ್ರದ ಮುಖ್ಯಮಂತ್ರಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕೆಲಸ ಸಾಧಿಸಬೇಕಿದೆ. ಅದಕ್ಕಾಗಿ ಅವರನ್ನು ಭೇಟಿ ಮಾಡುತ್ತೇನೆ ಎಂದರು. 2014ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನಹೊಳೆ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ ದಿನವೇ ನಾನು ಕೋಲಾರದಲ್ಲಿ ಇದ್ದೆ. ಅವತ್ತೇ ಹೇಳಿದ್ದೆ, ಇಲ್ಲಿ ನೀರು ಸಿಗುವುದಿಲ್ಲ, ಸರ್ಕಾರ ಸುಳ್ಳು ಹೇಳ್ತಿದೆ ಎಂದು. ಆದರೂ 5 ವರ್ಷದಲ್ಲಿ ನೀರು ಕೊಡುತ್ತೇವೆ ಎಂದು ಹೇಳಿದ್ರು. ನಾನು ನಮ್ಮ ಕಡೆಯ ಹಳ್ಳಿ ಭಾಷೆಯಲ್ಲಿ ಅವತ್ತೇ ಹೇಳಿದ್ದೆ, ಎತ್ತಿನಹೊಳೆಯಿಂದ 2 ವರ್ಷಗಳಲ್ಲಿ ನೀರು ಕೊಟ್ಟರೆ ತಲೆ ಬೋಳಿಸಿಕೊಳ್ಳುವೆ ಎಂದು ಹೇಳಿದ್ದೆ. ನನ್ನ ತಲೆಯಲ್ಲಿ ಕೂದಲು ಹೋಯಿತೇ ಹೊರತು ಈ ಜಿಲ್ಲೆಗಳಿಗೆ ನೀರು ಹರಿಯಲಿಲ್ಲ ಎಂದು ಅವರು ಲೇವಡಿ ಮಾಡಿದ್ರು. ಎತ್ತಿನಹೊಳೆಯಿಂದ ಕಾರ್ಯಕ್ರಮದ ಯೋಜನೆಗೆ ಲೋಕಸಭೆಯ ಚುನಾವಣೆಯ ಡಿಕ್ಲೇರ್ ಆಗ್ತಕ್ಕಂಥ ಹಂತದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಶಂಕುಸ್ಥಾಪನೆ. ಅವತ್ತು ನಾನು ಹೇಳಿದೆ, ಅವರು ಅವತ್ತು ಹೇಳಿದ್ದು ಒಂದೇ ವರ್ಷದಲ್ಲಿ ನೀರು ತಂದು ಕೊಟ್ಬಿಡ್ತೀವಿ ಅಂದರು ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ. ನಾನು ನಮ್ಮ ಹಳ್ಳಿಯ ಒಂದು ಸೊಗಡಿನ ಭಾಷೆಯಲ್ಲಿ, ಯಾಕೆಂದರೆ ನಾವೆಲ್ಲ ರೈತರು ಕುಟುಂಬದಲ್ಲಿ ಬಂದವರು, ಹಳ್ಳಿ ವಾತಾವರಣದಲ್ಲಿ ಬಂದಂಥವ್ರು, ಸುಮಾರು ಉದಾಹರಣೆ ಕೊಟ್ಟೆ. ಅವ್ರು ನಿಜಕ್ಕೂ 1-2 ವರ್ಷದಲ್ಲಿ ನೀರನ್ನು, ಎತ್ತಿನಹೊಳೆ ನೀರನ್ನು ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಹರಿಸಿದ್ರೆ ನಾನು ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು ಪದ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ರೇನು ಬೋಡಿಸ್ಕೊತಾರೆ ಅಂತ. ಹೌದು, ಈಗ ಅವತ್ತು ಸ್ವಲ್ಪ ಒಂಚೂರಾದರೂ ಇತ್ತು. ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೋಯ್ತಿದೆ. ಇದೀಗ ಎತ್ತಿನಹೊಳೆ ಯೋಜನೆ ವೆಚ್ಚ 30,000 ಕೋಟಿಗೆ ತಲುಪಿದೆ. ಇದೆಲ್ಲ ನಮ್ಮ ಶ್ರೀನಿವಾಸಪುರದ ಬುದ್ಧಿವಂತ ಮಾಜಿ ಶಾಸಕರಿಗೆ ಗೊತ್ತಿರಲಿಲ್ವೇ ಎಂದು ಪ್ರಶ್ನಿಸಿದ್ರು. ಬಹುಶಃ ನಿಮ್ಮ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು, ಬಹುಶಃ ನಮ್ಮ ರಾಜ್ಯದಲ್ಲಿ ಅಂತ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ ಇಲ್ಲ. ಈಗೇನೋ ರೈತರನ್ನ ಭಿಕ್ಷೆ ಬಿಡಬೇಡಿ ಅಂತ, ಎತ್ತಿನಹೊಳೆ ನೀರನ್ನು ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಷಿಯರಿ ಪ್ಲ್ಯಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ. ಈ 2 ಜಿಲ್ಲೆಯ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯಿಂದ ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹುಟ್ಟಿದ ಕೇವಲ 5 ದಿನಗಳಲ್ಲಿ ಗಂಡು ಮಗುವನ್ನು 2 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ ಅಮಾನುಷ ಘಟನೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿದ್ದು, ಮಕ್ಕಳ ಮಾರಾಟ ಜಾಲದ ಮಧ್ಯವರ್ತಿಯ ಮೂಲಕವೇ ದಂಪತಿಗಳು ತಮ್ಮ ಮಗುವನ್ನು ಮಾರಾಟ ಮಾಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಕೋಲಾರ ಜಿಲ್ಲೆಯಲ್ಲಿ ಮನಕಲುಕುವ, ತಲೆ ತಗ್ಗಿಸುವ ಘಟನೆ ಬೆಳಕಿಗೆ ಬಂದಿದೆ.
ಮಗು ಹುಟ್ಟಿದ ಕೇವಲ 5 ದಿನಗಳಲ್ಲೇ 2 ಲಕ್ಷ ರೂಪಾಯಿಗೆ ತಮ್ಮದೇ ಗಂಡು ಮಗುವನ್ನ ಮಾರಾಟ ಮಾಡಿದ ಆರೋಪದಲ್ಲಿ ದಂಪತಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ನೀತು ಹಾಗೂ ರಾಘವೇಂದ್ರ ದಂಪತಿಗಳು ಖಾಸಗಿ ನರ್ಸಿಂಗ್ ಹೋಂನಲ್ಲಿ ಜನಿಸಿದ್ದ ತಮ್ಮ ನವಜಾತ ಮಗುವನ್ನ ಮಕ್ಕಳ ಮಾರಾಟ ಜಾಲದ ಮಧ್ಯವರ್ತಿಗೆ ಒಪ್ಪಿಸಿದ್ದಾಗಿ ತಿಳಿದು ಬಂದಿದೆ. ಮಗು ಮಾರಾಟದ ಮಾಹಿತಿ ದೊರೆತ ಬೆನ್ನಲ್ಲೇ ಶ್ರೀನಿವಾಸಪುರ ಪೊಲೀಸರು ದಂಪತಿಗಳ ಜೊತೆಗೆ ಮಧ್ಯವರ್ತಿ ನಾರಾಯಣಸ್ವಾಮಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ನಲ್ಲಿ ಮಗು ಮಾರಾಟ ಕೇಸ್ ದಾಖಲಾಗಿದೆ. ಇದರಲ್ಲಿ ಆರೋಪಿ ಪೇರೆಂಟ್ಸ್ ಬಾಯರ್ ಪೇರೆಂಟ್ಸ್ಗೆ 5 ಲಕ್ಷಕ್ಕೆ ಡೀಲ್ ಮಾಡಿದ್ರು. ಸೊ ಆ ಡೀಲ್ ಪ್ರಕಾರ 6 ದಿವಸ ಬಂದಿದೆ. ನೆನ್ನೆ ಮಾರಿದ್ರು. ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ. ಬಾಯರ್ ಮಾಡಿದ್ರು, ಸೆಲ್ಲರ್ ಪೇರೆಂಟ್ಸ್ಗೆ ಮತ್ತು ಇಂಟರ್ಮೀಡಿಯೇಟ್ ಯಾರು ಮಾರಿದ್ದಾರೆ, ನೀತಾ ಮತ್ತು ರಾಘವೇಂದ್ರ, ಮತ್ತು ಯಾರು ಪರ್ಚೇಸ್ ಮಾಡಿದ್ರು ಅವರು ಮಂಜುಳಯ್ಯನವರ ಗಂಡ, ಮತ್ತು ಇಂಟರ್ಮೀಡಿಯೇಟ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಮಾರಾಟಗೊಂಡ ಮಗುವನ್ನ ನಿನ್ನೆ ರಾತ್ರಿ ಮರಳಿ ಪಡೆದು ಪೋಷಕರಿಗೆ ಒಪ್ಪಿಸಲಾಗಿದೆ. ಈ ಪ್ರಕರಣ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು ಮಕ್ಕಳ ಮಾರಾಟ ಜಾಲದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಗ್ಯಾಸ್ ಗೀಸರ್ ಲೀಕ್ ಆಗಿ ಪತಿ ಸಾವನ್ನಪ್ಪಿದ ಬೆನ್ನಲ್ಲೇ ಪತ್ನಿಯು ಆತ್ಮಹತ್ಯೆಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿ ನಡೆದಿದೆ. ಈ ಫೋಟೋದಲ್ಲಿ ಕಾಣುವ 48 ವರ್ಷದ ರಾಜು, ಪತ್ನಿ 42 ವರ್ಷದ ಮೀನಾ ಮೃತಪಟ್ಟ ದಂಪತಿಗಳು. ಮೂಲತಃ ತುಮಕೂರು ಜಿಲ್ಲೆಯ ಕುಣಿಗಲ್ ನಿವಾಸಿಯಾಗಿದ್ದು ಕೆಲಸ ನಿಮಿತ್ತ ನೆಲಮಂಗಲ ನಗರದಲ್ಲಿ ಮಗನ ಜೊತೆಗೆ ವಾಸವಿದ್ರು. ನಿನ್ನೆ ಸಂಜೆ ಪತಿ ರಾಜು ಮನೆಯಲ್ಲಿ ಇದ್ದು ಈ ವೇಳೆ ಸ್ನಾನ ಮಾಡಲು ಬಾತ್ರೂಮ್ಗೆ ತೆರಳಿದ್ದಾರೆ. ಆಗ ಗ್ಯಾಸ್ ಗೀಸರ್ ಲೀಕ್ ಆಗಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಇನ್ನು ಪತಿಯ ಸಾವಿನ ವಿಚಾರ ತಿಳಿದ ಪತ್ನಿ ಆ ನೋವನ್ನ ಅರಗಿಸಿಕೊಳ್ಳಲಾಗದೆ ಬ್ಯಾಂಕ್ ಕೆಲಸದಲ್ಲಿ ಇದ್ದ ವೇಳೆ ಹೊರಬಂದಿದ್ದಾರೆ. ಬೆಂಗಳೂರಿನ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾಗ ವಿಷಯ ತಿಳಿದ ಕೂಡಲೇ ನೆಲಮಂಗಲ ನಗರದ ಜಕ್ಕಸಂದ್ರದ ಮನೆ ಕಡೆ ಹೊರಟಿದ್ದು ಗಂಡನ ಸಾವಿನ ಮುಖ ಕೂಡ ನೋಡದೆ ಮನನೊಂದು ತಾವು ನಿರ್ಮಾಣ ಮಾಡ್ತಿದ್ದ ಮನೆಯ ಸ್ವಲ್ಪ ದೂರದಲ್ಲಿ ಮರಕ್ಕೆ ನೇಣು ಬೇಕಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಮೃತ ಪತ್ನಿ ಮೀನಾ ಡೆತ್ ನೋಟ್ ಬರೆದಿಟ್ಟಿದ್ದು ನನ್ನ ಗಂಡನನ್ನ ಬಿಟ್ಟು ನಾನು 1 ನಿಮಿಷವೂ ಬದುಕಿ ಇರುವುದಿಲ್ಲ ಎಂದು ಉಲ್ಲೇಖ ಮಾಡಿದ್ದು, ಜೊತೆಗೆ ಡೆತ್ ನೋಟ್ನಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದೆಲ್ಲವನ್ನ ಕೊಟ್ಟುಬಿಡಿ, ನನ್ನನ್ನ ಕ್ಷಮಿಸಿಬಿಡಿ ಎಂದು ಬರೆದು ಮೀನಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಟ್ಟಾರೆ ಪತಿಯ ಸಾವು, ಪತ್ನಿಯ ಆತ್ಮಹತ್ಯೆ ಆ ಕುಟುಂಬಕ್ಕೆ ಸಿಡಿಲು ಬಡ್ದಂತಾಗಿದೆ. 20 ವರ್ಷಗಳ ಹಿಂದೆ ಕೈ ಹಿಡಿದ ದಂಪತಿಗಳ ಸಾವು ಹೃದಯ ವಿದ್ರಾವಕಕ್ಕೆ ಕಾರಣವಾಗಿದೆ. ದಂಪತಿಗಳ ಮೃತದೇಹದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಮ್ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ, ಡಾಕ್ಟರ್ ಜಜ್ನಿ ರಸ್ತೆ, ನ್ಯಾಷನಲ್ ಕಾಲೇಜಿನ ರಸ್ತೆಗಳ ಪಕ್ಕದಲ್ಲಿ ಕಸ ತ್ಯಾಜ್ಯಗಳನ್ನು ಹಾಕಿದ ಜಾಗಗಳಿಗೆ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್, ಆರೋಗ್ಯ ಶಾಖೆ ಅಧಿಕಾರಿಗಳು ಭೇಟಿ ಮಾಡಿದ್ದಾರೆ. ಕಸ ತ್ಯಾಜ್ಯದ ಜಾಗಗಳಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕರಿಸಿದ್ದಾರೆ. ಈ ಜಾಗಗಳಲ್ಲಿ ಸಾರ್ವಜನಿಕರು ಕಸ ತ್ಯಾಜ್ಯಗಳನ್ನು ಸುರಿಯದಂತೆ ನಾಮಫಲಕಗಳನ್ನು ಹಾಕಿಸಿ ಜನಜಾಗೃತಿ ಮೂಡಿಸಿದ್ದಾರೆ.
ಬಾಗೇಪಲ್ಲಿ ಪಟ್ಟಣದ ಮನೆಯವರು, ಹೋಟೆಲ್ಗಳವರು, ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆಗಳ ಪಕ್ಕಗಳಲ್ಲಿ ಕಸ ತ್ಯಾಜ್ಯಗಳನ್ನು ತುಂಬಿಸಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್, ಆರೋಗ್ಯ ಶಾಖೆಯ ಮೇಲ್ವಿಚಾರಕರಾದ ಶಿವಪ್ಪ, ಚಿಕ್ಕ ಗಂಗರತ್ನಮ್ಮ, ನಂದಿನಿ ಕಮ್ಯುನಿಟಿಯ ಅಧಿಕಾರಿಗಳಾದ ಗಂಗೋತ್ರಿ, ಮಂಜುಳಾ, ಆಯೇಷಾ ಕಸ ತ್ಯಾಜ್ಯಗಳ ರಾಶಿಗಳ ಸ್ಥಳಗಳನ್ನು ಗುರುತಿಸಿದ್ದಾರೆ. ಪೌಡರ್ ಹಾಕಿ ಗಿಡ, ರಂಬೆಗಳು, ಟೈರುಗಳಿಗೆ, ಬಾಟಲಿಗಳಿಗೆ ಬಣ್ಣ ಹಚ್ಚಿಸಿದ್ದಾರೆ. ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ಕಸ ತ್ಯಾಜ್ಯ ಹಾಕದಂತೆ ಜನಜಾಗೃತಿ ನಾಮಫಲಕಗಳನ್ನು ಹಾಕಿಸಿ ಆಕರ್ಷಣೀಯ ಜಾಗ ಮಾಡಿದ್ದಾರೆ. ಪುರಸಭಾ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಮಾತನಾಡಿ, ಇದುವರೆಗೂ ಕಸ ತ್ಯಾಜ್ಯ ತುಂಬಿದ ಜಾಗಗಳನ್ನು ಇದೀಗ ಸಿಂಗರಿಸಲಾಗಿದೆ. ಕಸ ತ್ಯಾಜ್ಯ ಹಾಕದಂತೆ ಜನಜಾಗೃತಿ ಬ್ಯಾನರ್ಗಳನ್ನು ಹಾಕಲಾಗಿದೆ. ಹೋಟೆಲ್, ಬೀದಿ ಬದಿ ವ್ಯಾಪಾರಸ್ಥರು ಈ ಜಾಗಗಳಲ್ಲಿ ಕಸ ಹಾಕಬಾರದು ಎಂದು ತಿಳಿಸಿದರು. ಈ ಮುಖ್ಯ ಬೀದಿಗಳಲ್ಲಿ ಮತ್ತು ಕೆಲವು ಮಧ್ಯ ಒಂದು 11 ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿದ್ದೀವಿ. ಈ ಬ್ಲಾಕ್ ಸ್ಪಾಟ್ಗಳಲ್ಲಿ ಪ್ರತಿ ದಿವಸ ಕ್ಲೀನ್ ಮಾಡಿದ್ರು ಜನ ಮತ್ತೆ ತಂದು ಹಾಕ್ತಾ ಇದ್ರು. ಎಷ್ಟೇ ಸತಿ ಅವ್ರು ಹೇಳಿದ್ರು, ಅವೇರ್ನೆಸ್ ಮೂಡಿಸಿದ್ರು, ಮನೆಗೆ ಅದು ತಂದು ಹಾಕ್ತಾಯಿದ್ರು. ಹಾಗಾಗಿ ನಾವು ನೂತನವಾಗಿ ವಿನೂತನ ರೀತಿಯಲ್ಲಿ ಜಾಗೃತಿ ಮೂಡಿಸಿ ಇಲ್ಲಿ ಏನೂ ಹಾಕಬಾರ್ದು ಅಂತೇಳಿ ರಂಗೋಲಿ ಎಲ್ಲ ಹಾಕಿ ಈ ರೀತಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು 2 ಕಡೆ ನಾವು ಬ್ಲ್ಯಾಕ್ ಸ್ಪಾಟನ್ನು ಈ ರೀತಿ ರಂಗೋಲಿ ಹಾಕಿ ಮತ್ತು ಅಲಂಕಾರ ಮಾಡಿ ಹಾಕ್ತಿದ್ದಂಗೆ ಜಾಗೃತಿ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ಮತ್ತೆ ಪ್ರತಿ ವಾರಗಳನ್ನು 2-3 ಈ ರೀತಿ ನಾವು ಬ್ಲ್ಯಾಕ್ ಸ್ಪಾಟ್ಗಳನ್ನು ರಿಮೂವ್ ಮಾಡುವಂಥ ಕಾರ್ಯೋನ್ಮುಖರಾಗ್ತೀವಿ. ಅದೇ ರೀತಿ ಈ ವೇಳೆ ಪರಿಸರ ಶಾಖೆಯ ಹಿರಿಯ ಆರೋಗ್ಯ ನಿರೀಕ್ಷಕ ಸಿಕೆ ಮಾರೇಗೌಡ ಮಾತನಾಡಿ, ಬೀದಿ ಬದಿ ಮತ್ತು ಅಂಗಡಿ ವ್ಯಾಪಾರಿಗಳು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕಸ ತ್ಯಾಜ್ಯಗಳನ್ನು ಬಿಸಾಡಿದ್ರೆ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಪೊಲೀಸರು ನೀಡಿದ ವಾರೆಂಟ್ಗೆ ಹೆದರಿಕೊಂಡು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಒಂದೇ ಕುಟುಂಬದ 4 ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಿಹಾರ ರಾಜ್ಯದ ನಳಂದ ಜಿಲ್ಲೆಯ ರಾಜಗೀರ್ ಧರ್ಮಶಾಲೆಯಲ್ಲಿ ನಡೆದಿದೆ. ಪ್ರವಾಸದ ನೆಪದಲ್ಲಿ ಬಿಹಾರಕ್ಕೆ ತೆರಳಿದ್ದ ನಾಗಪ್ರಸಾದ್ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡವರನ್ನ ತುಮಕೂರು ಜಿಲ್ಲೆಯ ಗುಬ್ಬಿ ಮೂಲದ ಜಿಆರ್ ಸುಮಂಗಲ, ನಾಗಪ್ರಸಾದ್, ಶಿಲ್ಪಾ ಮತ್ತು ಶ್ರುತಾ ಎಂದು ಗುರುತಿಸಲಾಗಿದೆ. ನಾಗಪ್ರಸಾದ್ ಅವರ ಸ್ವಂತ ತಂಗಿ ಸುಮಂಗಲ ಪುತ್ರ ಅಮೋಘ ಕೀರ್ತಿ ಆನ್ಲೈನ್ ಫ್ರೀ ಫೈರ್ ಗೇಮ್ಗೆ ದಾಸನಾಗಿದ್ದ. ಇದರಿಂದ ಅವನ ಮಾವ ನಾಗಪ್ರಸಾದ್ ಬೇಸತ್ತು ಹೋಗಿದ್ದರು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 8, 2025ರಂದು ಅಮೋಘ ಕೀರ್ತಿಯ ಹತ್ಯೆಯಾಗಿತ್ತು. ಈ ಹತ್ಯೆಯಲ್ಲಿ ಅವನ ಮಾವ ನಾಗಪ್ರಸಾದ್ ಭಾಗಿಯಾಗಿದ್ದರು ಎಂದು ಆರೋಪಿಸಲಾಗಿದ್ದು, ಅವರ ಬಂಧನಕ್ಕೆ ಪೊಲೀಸರು ವಾರೆಂಟ್ ಹೊರಡಿಸಿದ್ರು ಎನ್ನಲಾಗಿದೆ. ಇದರಿಂದ ನಾಗಪ್ರಸಾದ್ ನೊಂದಿದ್ದರು ಎಂದು ತಿಳಿದು ಬಂದಿದೆ. ನಾಗಪ್ರಸಾದ್ ಸೇರಿದಂತೆ 4 ಬಿಹಾರಕ್ಕೆ ಪ್ರವಾಸ ಹೋಗಿದ್ರು. ನಳಂದ ಜಿಲ್ಲೆಯ ರಾಜಗೀರ್ ಧರ್ಮಶಾಲೆಯಲ್ಲಿ ಉಳಿದುಕೊಂಡಿದ್ದ ಅವರು ಕೊಠಡಿಯಿಂದ ವಾಸನೆ ಬರ್ತಿತ್ತು. ಇದರಿಂದ ಧರ್ಮಶಾಲೆಯ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಂದು ಕೊಠಡಿಯ ಬಾಗಿಲು ತೆಗೆದಾಗ 4 ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಅಕ್ರಮವಾಗಿ ಒತ್ತುವರಿಯಾಗಿರುವ ಕೆರೆ, ಕುಂಟೆ, ಗೋಮಾಳ ಜಮೀನುಗಳನ್ನು ಯಾವುದೇ ಮುಲಾಜಿಲ್ಲದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತೆರವುಗೊಳಿಸಲು ಮುಂದಾಗಬೇಕು ಎಂದು ಉಪಲೋಕಾಯುಕ್ತ ಕೆಎನ್ ಫಣೀಂದ್ರರವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ನ ಸಾಮರ್ಥ್ಯ ಸೌಧದಲ್ಲಿ ಕರ್ನಾಟಕ ಲೋಕಾಯುಕ್ತದಿಂದ ಹಮ್ಮಿಕೊಂಡಿದ್ದ ಬಾಗೇಪಲ್ಲಿ, ಶಿಡ್ಲಘಟ್ಟ ಮತ್ತು ಚೀಳೂರು ತಾಲೂಕುಗಳಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿ ತನಿಖೆಗೆ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ನಡೆಸುವ ಪ್ರಕ್ರಿಯೆಗೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಚಾಲನೆ ನೀಡಿ ಮಾತನಾಡಿ, ಸರ್ಕಾರದ ಯಾವುದೇ ಇಲಾಖೆಯ ಅಧಿಕಾರಿಗಳು ಹಾಗೂ ನೌಕರರಿಗೆ ಸಾರ್ವಜನಿಕರಿಂದ ಯಾವುದೇ ದೂರು ಅಥವಾ ಅರ್ಜಿ ಬಂದಲ್ಲಿ ಅದನ್ನು ಮೊದಲು ಪರಿಶೀಲಿಸಿ ತಮ್ಮ ವ್ಯಾಪ್ತಿಗೆ ಬರುತ್ತದೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಂಡು ಶೀಘ್ರವಾಗಿ ಕಾನೂನಾತ್ಮಕವಾಗಿ ಪರಿಹಾರ ದೊರಕಿಸಿಕೊಡಬೇಕು. ಚಿಂತಾಮಣಿ, ಬಾಗೇಪಲ್ಲಿ, ಶಿಡ್ಲಘಟ್ಟ ಮತ್ತು ಚೀಳೂರು ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 75 ಪ್ರಕರಣಗಳನ್ನು ವಿಲೇ ಮಾಡಲು ಗುರುತಿಸಲಾಗಿದೆ ಎಂದರು. ಯಾರೆಲ್ಲ ದಯವಿಟ್ಟು ತಿಳ್ಕೊಳ್ಳಿ. ತಹಸೀಲ್ದಾರ್ಗಳು, ಇಒಗಳು, ಪಿಡಿಒಗಳು, ಸರ್ಕಾರಿ ಆಸ್ತಿಗಳು, ರಸ್ತೆ ಇರ್ಬೋದು, ಗೋಮಾಳ ಇರ್ಬೋದು, ಯಾವುದೇ ರೀತಿ ಸರ್ಕಾರಿ ಆಸ್ತಿಗಳು ಎಲ್ಲರೂ ಒತ್ತುವರಿ ಆಗಿದೆ ಅಂತ ಪರಿಶೀಲನೆ ಮಾಡಿ ನಿಮ್ಮ ವಶಕ್ಕೆ ತಗೊಳ್ಳೋದು ನಿಮ್ಮ ಕಾನೂನು ಪ್ರಕಾರವಾದಂಥ ಕರ್ತವ್ಯ. ಅವ್ರುಗಳು ಯಾರೋ ಅರ್ಜಿ ಕೊಟ್ಟು ನಮಗೆ ನಾವು ನಿಮ್ಮ ಡೈರೆಕ್ಷನ್ಸ್ ಕೊಟ್ಟು ಮಾಡಿಸೋದಲ್ಲ. ದಯವಿಟ್ಟು ತಿಳ್ಕೊಳ್ಳಿ.
ಕೆರೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಎಷ್ಟು ಒತ್ತುವರಿ ಆಗಿದೆ ಅಂತ ನೋಡಿ. ದಯಾದಾಕ್ಷಿಣ್ಯ ನೋಡಿದ್ರೆ ಒತ್ತುವರಿ ತೆರವುಗೊಳಿಸಿ ನಿಮ್ಗೆ ಸುಬಂಧಿ ತಗೊಳ್ಳಿ. ಇಷ್ಟೇ ಸುಮಾರು ಕಂಪ್ಲೇಂಟ್ಗಳು ಇದ್ರ ಮೇಲೆ ಬರುತ್ತೆ ನಮಗೆ. ಕೆರೆ ಒಳಗೆ ಕನ್ಸ್ಟ್ರಕ್ಷನ್ ಮಾಡಕ್ ಬಿಡೋದು, ಗೋಮಾಳದಲ್ಲಿ ಕನ್ಸ್ಟ್ರಕ್ಷನ್ ಮಾಡಕ್ ಬಿಡೋದು, ರಸ್ತೆಗಳೆಲ್ಲ ಒತ್ತುವರಿ ಮಾಡಿ ಕಟ್ಕೊಳ್ಳೋದು, ಇವೆಲ್ಲ ಮಾಡಿರ್ತಾರೆ. ಎಲ್ಲ ಪೊಲ್ಯೂಷನ್ ಇಂದ ಆಗುತ್ತೆ ಹೊರತು ಹಾಗೆ ಆಗಕ್ಕೆ ಸಾಧ್ಯತೆ ಇಲ್ಲ. ಇವುಗಳು ಅವಕಾಶ ಕೊಟ್ಟರೆ ಅವ್ರು ಕಟ್ಟಕ್ಕಾಗೋದು. ದಯವಿಟ್ಟು ತಿಳ್ಕೊಳ್ಳಿ, ಜವಾಬ್ದಾರಿ ಬಹಳ. ನಮ್ಮ ಆಸ್ತಿ ನಾವೇ ಉಳಿಸ್ಕೊಂಡ್ರೆ ಇನ್ಯಾರು ಉಳಿಸ್ಬೇಕು? ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಎಂ ಪಾಟೀಲ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ, ಉಪಲೋಕಾಯುಕ್ತದ ಎಸ್ಪಿ ಆಂಟೋನಿ ಜಾನ್, ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಇನ್ನಿತರರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬಾಗೇಪಲ್ಲಿ ಪಟ್ಟಣದ ಪುರಸಭಾ ವಾಣಿಜ್ಯ ಮಳಿಗೆಗಳಿಗೆ ಬಾಡಿಗೆ ವಸೂಲಿ ಮಾಡದೇ ಇರುವುದರಿಂದ ಪುರಸಭೆ ಆದಾಯಕ್ಕೆ ನಷ್ಟ. ಬಾಡಿಗೆ ವಸೂಲಿ ಖಾಲಿ ಇರುವ ಅಂಗಡಿಗಳನ್ನು ಬಾಡಿಗೆಗೆ ನೀಡುವುದು, ಬೇಸಿಗೆ ಮುನ್ನವೇ ಪಟ್ಟಣ ಮತ್ತು ಗ್ರಾಮೀಣ ಜನರಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಸರಬರಾಜು ಮಾಡಲು ಸಿದ್ಧತೆ ಸೇರಿದಂತೆ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸರ್ಕಾರಿ ಇಲಾಖೆಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳಚರಂಡಿ, ಶೌಚಾಲಯಗಳು, ಜನರೇಟರ್ ಸಮಸ್ಯೆಗಳು ಇವೆ. ರಾತ್ರಿ ಪಾಳಿಯಲ್ಲಿ ವೈದ್ಯರು ಸೇವೆಯಲ್ಲಿ ಇರುವುದಿಲ್ಲ. 8 ಮಂದಿ ವೈದ್ಯರು ಇದ್ದಾರೆ. ರೋಗಿಗಳಿಗೆ ಔಷಧಿಗಳ ಚೀಟಿಗಳನ್ನು ಬರೆದು ಹೊರಗೆ ಖರೀದಿಸಬೇಕು ಎಂದು ವೈದ್ಯರು ತಿಳಿಸಿದ್ದಾರೆ ಎಂದು ಸಾರ್ವಜನಿಕರು ನನಗೆ ಮೌಖಿಕವಾಗಿ ತಿಳಿಸಿದ್ದಾರೆ. ಆಂಬ್ಯುಲೆನ್ಸ್ಗಳು ತುರ್ತು ಆರೋಗ್ಯ ಸೇವೆಗೆ ಬರುವುದಿಲ್ಲ. ಆಂಬ್ಯುಲೆನ್ಸ್ ಮಾಫಿಯಾ ರೀತಿ ಮಾಡುತ್ತಿದ್ದೀರಿ. ರೋಗಿಗಳು ಹೇಳುವ ಆಸ್ಪತ್ರೆಗೆ ಹೋಗದೆ ಆಂಬ್ಯುಲೆನ್ಸ್ ಚಾಲಕರು ಅವರಿಗೆ ಬೇಕಾದ ಆಸ್ಪತ್ರೆಗೆ ಸಾಗಿಸುತ್ತಾರೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ವಿನಯ್ ಕುಮಾರ್ಗೆ ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಾಕ್ಟರ್ ವಿನಯ್ ರವರು ಆಂಬ್ಯುಲೆನ್ಸ್ ಚಾಲಕರಿಗೆ ಸಮರ್ಪಕವಾಗಿ ಆರೋಗ್ಯ ಸೇವೆ ಮಾಡುವಂತೆ ತಿಳಿಸಲಾಗುವುದು. ಹೊರಗಡೆ ಚೀಟಿಗಳು ಬರೆಯದಂತೆ ವೈದ್ಯರಿಗೆ ಸೂಚನೆ ನೀಡುತ್ತೇನೆ ಎಂದು ತಿಳಿಸಿದರು. ಇನ್ನು ಪುರಸಭೆ ಮಳಿಗೆಗಳಿಂದ ಬಾಡಿಗೆ, ತೆರಿಗೆ ವಸೂಲಿ ಹಾಗೂ ಅಕ್ರಮ ಮದ್ಯ ಮಾರಾಟ ಮಾಡುವವರ ಕಾನೂನು ಕ್ರಮ ಜರುಗಿಸದ ಅಧಿಕಾರಿಗಳ ಮೇಲೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗರಂ ಆದರು. ನಮ್ಮ ಒಂದು ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದು, ಈ ಸಭೆಯಲ್ಲಿ ಅನೇಕ ಅಧಿಕಾರಿಗಳಿರ್ಬೋದು, ಕೆಲವು ಸಮಸ್ಯೆಗಳಿತ್ತು. ಅದನ್ನು ವಿವರವಾಗಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಈ ಫುಡ್ ಗ್ರೈನ್ ಸಪ್ಲೈಲಿರ್ಬೋದು, ಬೇರೆ ಈ ಫಲಾನುಭವಿಗಳು ಕೊಡುವಾಗ, ಬೇರೆ ಇದು ಸರ್ಕಾರದಿಂದ ಕೊಡುವಾಗ ನಮ್ಮನ್ನು ಬಿಟ್ಟು ಕೊಡ್ತಾ ಇದ್ದಿರ್ಬೋದು, ಇವೆಲ್ಲರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಇನ್ನೊಂದು 4 ಡಿಪಾರ್ಟ್ಮೆಂಟ್ ಪ್ರತ್ಯೇಕವಾಗಿ ಕಂದಾಯ, ಇಒ, ಪೊಲೀಸು ಇವೆಲ್ಲ ಇನ್ನೊಂದು ಸೆಟ್ ಕೊಟ್ಟಿದ್ದೀವಿ. ಸಮಯಾವಕಾಶ ಇವತ್ತಿಂದ ಇರೋದ್ರಿಂದ ಖಂಡಿತ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾನು ಮಾಡ್ತಾ ಇಲ್ಲ ಅಂತ ಯಾರೋ ಒಬ್ಬರು ಇಬ್ಬರು ಮಾಡದೇ ಇರ್ಬೋದು. ಕೆಲಸ ಮಾಡ್ತಾ ಪ್ರಗತಿ ಆಗಿದೆ. ನಮ್ಮ ಸರ್ಕಾರಗಳು ಅನುದಾನ ಕೊಟ್ಟದ್ದು ಯಾವುದೇ ಕೊರತೆ ಇಲ್ಲಪ್ಪ. ಖಂಡಿತವಾಗಿ ಇನ್ನಷ್ಟು ಅಧಿಕಾರಿ ಚುಟ್ಬಿಟ್ಟು ಕೆಲಸ ಮಾಡೋ ಕೆಲಸ ನಾನು ಮಾಡ್ತೀನಿ. ಇದೇ ವೇಳೆ ತಾಲೂಕಿನ ಶಿಕ್ಷಣ, ಆರೋಗ್ಯ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಎಪಿಎಂಸಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪ್ರಗತಿ ಪರಿಶೀಲನಾ ವರದಿಯನ್ನ ಮಂಡಿಸಿದ್ರು. ಈ ವೇಳೆ ಜಿಲ್ಲಾ ಮುಖ್ಯ ಯೋಜನಾಧಿಕಾರಿ ನಿರ್ಮಲಾ, ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ಚೇಳೂರು ತಾಲೂಕು ತಹಶೀಲ್ದಾರ್ ಬಿಕೆ ಶ್ವೇತಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರಮೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ, ಕೆಡಿಪಿ ಸದಸ್ಯರಾದ ಪಿ ಮಂಜುನಾಥ್ ರೆಡ್ಡಿ, ಬಿವಿ ವೆಂಕಟರಮಣ, ರಘುನಾಥ್ ರೆಡ್ಡಿ ಇನ್ನಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಡಿ ಮಾರ್ಟ್ ನೋಡೋಕೆ ದೊಡ್ಡದಾಗಿದೆ. ಇಲ್ಲಿ ಗ್ರಾಹಕರಿಗೆ ಒಂಚೂರು ಮರ್ಯಾದೆ ಇಲ್ಲ. ಮಾರ್ಟ್ ಓಪನ್ ಆದಾಗಿನಿಂದ ಗ್ರಾಹಕರೊಂದಿಗೆ ಏನಾದರೊಂದು ಕಿರಿಕ್ ಮಾಡಿಕೊಳ್ಳುತ್ತಿರುವ ಡಿ ಮಾರ್ಟ್ ಸಿಬ್ಬಂದಿ ಈಗ ಮತ್ತೊಂದು ಎಡವಟ್ಟು ಮಾಡಿಕೊಂಡು ಗ್ರಾಹಕರೊಂದಿಗೆ ತಗಾದೆ ತೆಗೆದು ಆಹಾರ ಇಲಾಖೆ ತನಿಖೆ ಅಧಿಕಾರಿ, ಪೊಲೀಸರು ಮಾರ್ಟ್ಗೆ ಎಂಟ್ರಿ ಕೊಟ್ಟು ದೂರು ದಾಖಲಾಗಿ ಪೀಕಲಾಟಕ್ಕೆ ಕಾರಣವಾಗಿದೆ.
ಇಬ್ಬರಲ್ಲಿ ಯಾರೋ ಒಬ್ರು ಈಗ ನೀವು ಇನ್ಚಾರ್ಜಾ ಅವ್ರಿಂದಾಗ ಇವ್ರು ಸುನಿಲ್ ಅಂತ ಸರ್ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ ಬೆಳೆದಂತೆ ಹರಿದು ಬರುವ ಜನಸಂಖ್ಯೆ, ವಾಹನಗಳ ಸಂಚಾರವು ಬೆಳೆಯತೊಡಗಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಅಂಗಡಿ ಮುಗ್ಗಟ್ಟುಗಳು ಹೆಚ್ಚಾಗುತ್ತಾ ಬಂದಿವೆ. ಮೊದಲಿದ್ದ ಶೆಟ್ಟರ ಅಂಗಡಿ, ಶೀಟ್ಗಳ ಶಾಪ್ಗಳಿಗೆ ಪರ್ಯಾಯವಾಗಿ ಮಾಲ್ಗಳು ದಂಗುಡಿ ಇಟ್ಟಿವೆ. ಕಾರ್ಪೊರೇಟ್ ಕಂಪನಿಗಳು ಓಪನ್ ಆಗುತ್ತಿವೆ. ಹೊರ ರಾಜ್ಯದ ಬಿಸಿನೆಸ್ ಕಂಪನಿಗಳು ಬಂದು ಬಿಟ್ಟಿವೆ. ಮುಂಬೈ ಮೂಲದ ಡಿಮಾರ್ಟ್ ಚಿಕ್ಕಬಳ್ಳಾಪುರ ಹೊರವಲಯ ಹೊನ್ನೇನಹಳ್ಳಿ ಬಳಿ ಪ್ರಾರಂಭವಾಗಿದೆ. ಡಿಮಾರ್ಟ್ ಪ್ರಾರಂಭವಾದಾಗಿನಿಂದಲೂ ಏನಾದರೊಂದು ಕಿರಿಕ್ ಮಾಡಿಕೊಳ್ಳುತ್ತಾ ಗ್ರಾಹಕರ ಜೊತೆ ದಂಗಲ್ ಎಬ್ಬಿಸಿಕೊಳ್ಳುತ್ತಿದೆ. ಇಲ್ಲೇ ಖರೀದಿಸಿದ ಸಾಮಗ್ರಿಗಳು ಮುಗ್ಗುಲು ಹಿಡಿದು ಉಳು ಬಿದ್ದಿದ್ದ ಡ್ರೈ ಫ್ರೂಟ್ಸ್ ಕೊಂಡ ಗ್ರಾಹಕನೊಬ್ಬ ದೊಡ್ಡ ಜಗಳವೇ ಮಾಡಿದ್ದ ಪ್ರಸಂಗ ಇನ್ನು ಕಣ್ಣ ಮುಂದೆ ಇರುವಾಗಲೇ ಕೇವಲ ಖಾಲಿ ಕವರ್ಗಾಗಿ ಗ್ರಾಹಕರ ಜೊತೆ ಕಿರಿಕ್ ಮಾಡಿಕೊಂಡ ಡಿಮಾರ್ಟ್ ಮರ್ಯಾದೆ ಇದೀಗ ಬೀದಿಗೆ ಬಿದ್ದಿದೆ. ಏನ್ ಮಾಡ್ತಾ ಇದ್ದೀರಿ ಡಿಮಾರ್ಟ್ ಅಲ್ಲಿ? ನಾವು ಕೇಳಿರೋದು ಕೊಟ್ಟಿರೋದಲ್ಲ, ಪ್ಯಾಕೆಟ್ಗಳು ಒಡೆದೋಗಿದ್ದಾವೆ. ಜೀರಿಗೆ ಪ್ಯಾಕೆಟ್, ಬೆಲ್ಲ ಪ್ಯಾಕೆಟ್, ಉದ್ದಿನಬೇಳೆ ಪ್ಯಾಕೆಟ್, ಎಲ್ಲ ಪ್ಯಾಕೆಟ್ ಒಡೆದೋಗಿದ್ದಾವೆ. ಅದಕ್ಕೆ ಹಾಕೋಬೇಕಾಗಿರೋದು ನೀವೇನ್ ಮಾಡ್ತೀರಿ? ಇವಾಗೇನೋ ನಾವು ಕೇಳಿದ್ವಿ ಅಂತ ನಾವು ಕೊಟ್ಟಿದ್ದೀವಿ ಸರ್ ಅಂತ ಹೇಳಿ, ಯಾರು ಜವಾಬ್ದಾರಿ? ಪ್ಯಾಕೆಟ್ ಹೊಡೆದೋಗಿಲ್ಲ ಅದನ್ನ ಸೇಫ್ಟಿ ಮಾಡ್ಕೊಳ್ಳೋದು ಆಯ್ತು, ಯಾರು ಜವಾಬ್ದಾರಿ? ಪ್ಯಾಕೆಟ್ ಹೊಡೆದೋಗಿದ್ರೆ ಮಾಡ್ಕೊಳ್ಳೋದು ಯಾರು ಜವಾಬ್ದಾರಿ? ಮತ್ತೆ ಹೂ ಕೆಂಪು ಯಾಕೆ ಮಾಡಲಿಲ್ಲ? ಮಾಡ್ಲಿಲ್ವಲ್ರಿ? ಇನ್ನು 3 ಪ್ಯಾಕೆಟ್ ಹಂಗೆ ಇದೆ, ತೋರಿಸ್ತೀನಿ. ಇನ್ನು ಇದೆ, ಅಲ್ಲೇ ಒಳಗಡೆ ಇದೆ. ನಿಮ್ಮ ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಎಲ್ಲಿ ಮೆಜರ್ ಆಯ್ತಲ್ಲ, ಅಲ್ಲೇ ಮಾಡಿ. ನಿಮ್ಮ ನ್ಯೂಸೆನ್ಸ್ ನಾನೆಲ್ಲ ಮಾಡ್ತಾ ಇರೋದು. ನನಗೆ ಫ್ಲೈಟ್ ಮಿಸ್ ಆಗಿ ನಾನು ಉದ್ದಾಡ್ತಾ ಇರೋದು. ನನಗೆ ನ್ಯೂಸೆನ್ಸ್ ಮಾಡಬೇಕಾದ ಅನಿವಾರ್ಯತೆ ಇಲ್ಲ ನನಗಿಲ್ಲಿ. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ಮಾಡೋ ಡಿಮಾರ್ಟ್ನಲ್ಲಿ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದ ತನ್ನ ಮರ್ಯಾದೆಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಡಿಮಾರ್ಟ್ನಲ್ಲಿ ಗ್ರಾಹಕರೊಬ್ಬರು 23,000 ರು ಬೆಲೆ ಬಾಳುವ ಪದಾರ್ಥಗಳನ್ನು ಖರೀದಿ ಮಾಡಿ ಬಿಲ್ ಪಾವತಿಸಿದ್ದರೂ ಯಾವುದೋ ಒಂದು ಸಾಮಗ್ರಿ ತುಂಬಿದ ಕವರ್ ಡ್ಯಾಮೇಜ್ ಆದ ಹಿನ್ನೆಲೆ ಗ್ರಾಹಕರು ಒಂದು ಎಕ್ಸ್ಟ್ರಾ ಕವರ್ ಕೇಳಿದ್ದಾರೆ. ಈ ವೇಳೆ ಕಿರಿಕ್ ತೆಗೆದ ಸಿಬ್ಬಂದಿ ಗುಂಪು ಕಟ್ಟಿಕೊಂಡು ಗ್ರಾಹಕರಿಗೆ ಬೆದರಿಕೆ ಹಾಕಿರುವ ಪ್ರಕರಣ ನಡೆದಿದೆ. ಡಿಮಾರ್ಟ್ ಒಳಗಡೆ ಬಂದೆ, ಫ್ಯಾಮಿಲಿ ಬಂದು ಸುಮಾರು 23,000 ರೂಪಾಯಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲು ಆಯ್ತು. ಬಿಲ್ಲು ಕೊಟ್ಬಿಟ್ಟೆ, ಬಿಲ್ಲು ಪೇಮೆಂಟ್ ಆಯ್ತು. ಬಿಲ್ಲು ಪೇಮೆಂಟ್ ಆದ್ಮೇಲೆ ಪ್ಯಾಕೆಟ್ಸ್ 1-2-3 ಒಡೆದೋಗಿತ್ತು. ಆ ಒಡೆದೋಗಿರೋ ಪ್ಯಾಕೆಟ್ಸ್ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕೊಂಡಿದ್ರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯ್ತು, ಕೊಡೋದಿಲ್ವಲ್ಲ, ನೀವೇ ಹಾಕೊಡಿ ನನಗೆ ಆ ಪ್ಯಾಕೆಟ್ಸ್ಗೆ, ಇಲ್ಲ ಅಂದ್ರೆ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ, ನೀವೇ ಹಾಕೊಡಿ ಅಂದ್ರೆ ನಾವೆಲ್ಲದಕ್ಕೂ ಹಾಕೊಡಕ್ಕಾಗಲ್ಲ ಅಂದ್ರು. ಆಯ್ತು, ನಾವು ಹಾಕೊಂತೀವಿ, ನಮ್ಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದ್ರೆ ಒಂದು 10 ಜನ ಗ್ಯಾದರಿಂಗ್ ಆಗೋದ್ರು. 10 ಜನ ಗ್ಯಾದರಿಂಗ್ ಆಗ್ಬಿಟ್ಟು ನಮ್ಮ ಮೇಲೆ ಇಲ್ಲಿ ನೀವು ಒಬ್ಬೊಬ್ರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಫ್ಯಾಮಿಲಿ ಇದೀವಿ ನಾವು. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ, ಇಲ್ಲ ಅದಕ್ಕೆ ಬಿಲ್ ಮಾಡಿ, ಬೇಕಾದ್ರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಇಲ್ಲ ಸರ್ ನಾನು ಬಿಲ್ ಮಾಡಕ್ ಬರಲ್ಲ, ಎಕ್ಸ್ಟ್ರಾ ಕವರ್ ಕೊಡಕ್ ಬರಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯ್ತಲ್ವಾ, ಕೊಡಕ್ ಬರಲ್ವಲ್ಲ, ನೀವು ಯಾರು ಎಂಪ್ಲಾಯಿ, ಯಾರು ನೀವು ಅಂತ ಕೇಳಿದ್ರೆ ನಾವ್ ಯಾರಾದ್ರೆ ನಿಮ್ಗೇನು, ನಾವು ತೋರ್ಸಲ್ಲ, ID ತೋರ್ಸಲ್ಲ, ನನ್ನ ಹೆಸರು ಹೇಳಲ್ಲ ಅಂತ ಧಮಕಿ ಹಾಕ್ತಾರೆ. ಇಲ್ಲಿ ಒಬ್ಬ ಎಂಪ್ಲಾಯಿ, ಕೆಲಸ ಮಾಡೋಂಥ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸರನ್ನ ಹೇಳ್ಬೇಕಲ್ಲ, ಅಟ್ಲೀಸ್ಟ್ ಅವ್ರ ID ಪ್ರೊಡ್ಯೂಸ್ ಮಾಡ್ಬೇಕಲ್ಲ. ಆಮೇಲೆ ಸುನೀಲ್ ಅನ್ನೋರು ಯಾರೋ ಇನ್ನೊಬ್ರು ಬಂದ್ರು, ಆಯ್ತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡಕ್ ಬಂದ್ರೆ ಹೊರತು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ. ನನಗೆ ಸುಮಾರು 2.5 ಗಂಟೆ ನನ್ನನ್ನ ಇಲ್ಲಿ ಡಿಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ. ಜೊತೆಗೆ ನನ್ನ ಫುಡ್ ಗ್ರೈನ್ಸ್ ನ, ಹಾಳಾಗೋಗಿರೋ ಫುಡ್ ಗ್ರೈನ್ಸ್ ನ ಸೇಫ್ಟಿ ಮಾಡ್ಕೊಟ್ಟಿಲ್ಲ. ಇದು ಡಿಮಾರ್ಟ್ ನ ಸಮಸ್ಯೆ ಆಗಿರ್ತಕ್ಕಂಥದ್ದು. ಮಾರಾಟ ಸಿಬ್ಬಂದಿ ಗುಂಪು ಕಟ್ಟಿಕೊಂಡು ಒಂದಾಗುತ್ತಿದ್ದಂತೆ ಎಚ್ಚೆತ್ತ ಗ್ರಾಹಕ 112ಗೆ ಕರೆ ಮಾಡಿ ದೂರು ದಾಖಲಿಸಿದ್ದಾರೆ. ಅಲ್ಲದೆ ಫುಡ್ ಸೇಫ್ಟಿ ಇಲಾಖೆಗೂ ಪ್ರಕರಣ ದಾಖಲಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಫುಡ್ ಸೇಫ್ಟಿ ಇಲಾಖೆ ಅಧಿಕಾರಿಗಳು ಡಿಮಾರ್ಟ್ ಸಿಬ್ಬಂದಿ ಕೇರ್ ಮಾಡದೆ, ನಾನು ಆಹಾರ ಇಲಾಖೆ ತನಿಖೆ ಅಧಿಕಾರಿ ಬಂದಿದ್ದೇನೆ, ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸ್ರಯ್ಯ ಅಂತ ಆಹಾರ ಇಲಾಖೆ ಇನ್ಸ್ಪೆಕ್ಟರ್ ಡಾಕ್ಟರ್ ಅಂಬಿಕಾಗೂ ಗುರ್ತಿನ ಚೀಟಿ ತೋರಿಸದೆ ದರ್ಪ ತೋರಿದ್ದಾರೆ. ಫುಡ್ ಲೈಸೆನ್ಸ್ ಕೊಟ್ಟಿರೋದು ನಿಜಾನೇ, ಆದರೆ ನಾನೀಗ ಒಂದು 15 ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತಗೊಂಡಿದ್ದೀನಿ. ಅವ್ರು ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬೋದು, ಯಾವುದೇ ಮಾಲ್ ಆಗಿರ್ಬೋದು, ಜನಗಳಿಗೆ ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು. ಅದು ಅವರ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗ್ಲಿ ಅಥವಾ ಜಾರ್ಕೊಳೋದಾಗ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ.
ಈ ರೀತಿ ಮತ್ತೇನಾದರೂ ಇದಾಯಿತು ಅಂದರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ. ಈಗಲೂ ಕೂಡ ನಾವು ಬಿಡೋದಿಲ್ಲ. ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ, ಅವ್ರೇನು ದೂರನ್ನು ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗಿಸ್ತೀವಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅವಿದ್ಯಾವಂತ ಜನರಿಗೆ ಕಾನೂನು ಅರಿವು ಅವಶ್ಯಕತೆ ಇದ್ದು ಯಾವುದೇ ಅಪರಾಧ ಗಲಾಟೆಗಳಾಗಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದರೆ 112ಗೆ ಕರೆ ಮಾಡಿ ಅಥವಾ ಪೊಲೀಸ್ ಠಾಣೆಗೆ ದೂರು ನೀಡಿ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಸದಾ ಸಿದ್ಧರಾಗಿದ್ದೇವೆ ಎಂದು ಚೇಳೂರು ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಹೇಳಿದರು. ಆಮೇಲೆ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಮಾಡಿಸಿ. ಚೇಳೂರು ಪಟ್ಟಣದ ಗೆರಿಗರೆಡ್ಡಿಪಾಳ್ಯ ಬಡಾವಣೆಯಲ್ಲಿ ಜನರಿಗೆ ಕಾನೂನು ಅರಿವು ಮೂಡಿಸುವ ಅಕ್ರಮ ಸಂಬಂಧ ಬಿಡಿ ಸಕ್ರಮದತ್ತ ನಡೆ ಎಂಬ ಜನ ಜಾಗೃತಿ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡಿ, ಈ ಗ್ರಾಮದಲ್ಲಿ ಅಕ್ರಮ ಸಂಬಂಧಗಳ ವಿಚಾರದಲ್ಲಿ 2 ಕೊಲೆ ಆತ್ಮಹತ್ಯೆಗಳಾಗಿವೆ. ಮುಂದೆ ಈ ರೀತಿ ಆಗಬಾರದು. ಗ್ರಾಮದಲ್ಲಿ ಗಂಡಸರು ಮದ್ಯ ಸೇವಿಸಿ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ನಡೆಸುವುದು, ಗಂಡ ಸರಿಯಿಲ್ಲವೆಂದು ಹೆಂಡತಿ ಮತ್ತೊಬ್ಬನೊಂದಿಗೆ ಅನೈತಿಕ ಸಂಬಂಧ ಬೆಳೆಸುವುದು, ಅವನನ್ನು ಬಿಟ್ಟು ಮತ್ತೊಬ್ಬನಿಗೆ ಸಹವಾಸ ಮಾಡುವುದು, ಈ ಹಿಂದೆ ಇರುವವನು ಮತ್ತೆ ಬಂದು ಜಗಳವಾಡಿ ಸಾಯಿಸುವ ಹಂತಕ್ಕೆ ಬಂದು ನಿಲ್ಲುವುದು ಬೇಡ. ಕಾನೂನು ಬಾಹಿರ ಕೃತ್ಯಗಳಿಗೆ ಇತಿಶ್ರೀ ಹಾಡಿ. ನೀವು ಕಾನೂನಿಗೆ ಗೌರವ ನೀಡಿ, ನಿಮಗೂ ಗೌರವ ನೀಡುತ್ತೇವೆ ಎಂದರು. ಆಮೇಲೆ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಮಾಡಿಸಿ. ಮತ್ತೆ ನೀವು ಯಾವುದೇ ಕಾರಣಕ್ಕೂ ಕಷ್ಟಪಟ್ಟು ಹುಡ್ಕೊಂಬರೋದನ್ನು ಕೂಡಿಟ್ಕೊಂಡು ಜೀವನ ಮಾಡಿ. ಬಟ್ ನಿಮ್ಮ ಯಜಮಾನ್ರುಗಳು ಏನಾನ ಅಕಸ್ಮಾತ್ ಯಾವ ಕೊಟ್ಟದಂಡ ತಾಕವ್ರ ಮಚ್ಚಿ ಇನ್ನು ಅದೇ ಪರಿಚಯ ದಂಡ ಕೊಟ್ಟೇಸ್ತಾನ ಮಟ್ಟಿಗೆ వాళ్ళంత దుడిచేది మీరు తినేదా చేస్తారా పని? వాళ్ళు దుడిచుకొని వస్తారు, మీరు తినకుండా చెల్లూరు టౌన్కి పోయేది అంతంతా చేయకూడదు. అంతా మీరు ఏమైనా ఉంటే మాకు నంబర్ చేయాలా, మీకు సంచేసి చేస్తాము. ಅರಿವಿನ ಕಾರ್ಯಕ್ರಮದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹರೀಶ್, ಎಎಸ್ಐ ಸನಾವುಲ್ಲಾ, ಸರ್ಕಲ್ ಕಚೇರಿಯ ಠಾಣಾ ಲೇಖಕ ಕೃಷ್ಣಪ್ಪ, ನಂದೀಶ್, ಸಚಿನ್, ಬೀರಣ್ಣ, ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ನಿರ್ಲಕ್ಷ್ಯ ವಹಿಸಿ ತಾತ್ಕಾಲಿಕ ಕಮಿಟಿಯನ್ನು ಆಯ್ಕೆ ಮಾಡಿ ಬರ್ತಾರೆ ಇವರು. ಅದಾದ ನಂತರ ನಾವು ಮತ್ತೆ ರಾಜ್ಯ ಸಮಿತಿ ಮನವಿ ಮಾಡ್ತೀವಿ, ಜಿಲ್ಲೆಯಲ್ಲಿ ಈ ಥರ ಆಗ್ತಾ ಇದೆ. ಬಾಗೇಪಲ್ಲಿ ತಾಲೂಕು ಸಂಚಾಲಕರು ಎಲ್ ನರಸಿಂಹಯ್ಯ. ಹೌದು, ದಲಿತ ಸಂಘಟನೆಗಳು ಯಾವುದೇ ಹೋರಾಟಕ್ಕೆ ಕರೆ ನೀಡಿದ್ರೆ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ನಡುಗೆ ಹೋಗ್ತಿದ್ದ ಕಾಲ ಒಂದಿತ್ತು. ಆದರೆ ಈಗ ಹೋರಾಟ ಅಲ್ಲ, ಏನು ಮಾಡಿದ್ರೂ ಯಾರೂ ಹೆದರೋಲ್ಲ ಬೆದರೋಲ್ಲ ಅನ್ನುವಂತಾಗಿದೆ. ಇತ್ತೀಚೆಗೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಅಂತ ಬಿವಿ ಆನಂದ್ ಘೋಷಣೆ ಮಾಡಿಕೊಂಡು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಹೆಸರು ಮುದ್ರಿಸಿಕೊಂಡು ನಮ್ಮ ಗಮನಕ್ಕೆ ತರದೆ ನಮ್ಮ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡಿದ್ದಾರೆ. ಇಷ್ಟಕ್ಕೂ ನಮ್ಮ ಸಂಘಕ್ಕೂ ಆನಂದ್ಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹಿರಿಯ ನಾಯಕ ಮುನಿಸ್ವಾಮಿ ಮತ್ತು ವೆಂಕಟೇಶ್ ಸುದ್ದಿಗೋಷ್ಠಿ ಮಾಡಿದ್ದರು. ಆ ವಿಚಾರವನ್ನ ರಾಜ್ಯ ಸಮಿತಿ ಜೊತೆ ಚರ್ಚೆ ನಡೆಸಿದ ಬಿವಿ ಆನಂದ್ ಮತ್ತು ಅವರ ಪದಾಧಿಕಾರಿಗಳ ಜೊತೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ದಲಿತ ಪರ ಹೋರಾಟಗಳನ್ನು ಹುಟ್ಟಾಕಿ ನ್ಯಾಯ ಕೊಡಿಸಲು ಮಹತ್ತರ ಪಾತ್ರ ವಹಿಸಿದ ಮುಖಂಡ ವೆಂಕಟೇಶ್ ಮತ್ತು ಮುನಿಸ್ವಾಮಿ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಅದಕ್ಕಾಗಿ ಅವರ ಹೆಸರು ನಮ್ಮ ಕರಪತ್ರದಲ್ಲಿ ಅಚ್ಚು ಹಾಕಿಸಿದ್ದೇವೆ. ಅವರಿಗೆ ವಯಸ್ಸಾಗಿದೆ, ಈಗ ಹೆಚ್ಚು ಓಡಾಟ ಮಾಡಲು ಅವರಿಂದ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಅವರನ್ನ ನಿರ್ಲಕ್ಷಿಸಿ ಎಂದು ನಮ್ಮ ರಾಜ್ಯಾಧ್ಯಕ್ಷರೇ ತಿಳಿಸಿದ್ದಾರೆ. ಆದ್ದರಿಂದ ಈ ಭಾಗದ ಜನರು, ಇತರೆ ಸಂಘಟನೆಗಳು ಅವರ ಮಾತನ್ನ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಎಂದು ಮನವಿ ಮಾಡಿದ್ದಾರೆ. ನಮಗೆ ನಮ್ಮ ಜಿಲ್ಲೆ ಹಿರಿಯ ನಾಯಕರಾದಂಥ ಎನ್ ವೆಂಕಟೇಶಣ್ಣ ಮತ್ತು ಮುನ್ಷಾಮಣ್ಣ ಅವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಇವತ್ತೇ ಅಲ್ಲ, ಮುಂದೆನೂ ಸಹ ಅವ್ರ ಮೇಲೆ ಈಗ ಎಷ್ಟಿದೆ ಗೌರವ ಘನತೆ, ಅಷ್ಟೇ ಗೌರವ ಘನತೆಯನ್ನು ಮುಂದೆನೂ ಸಹ ಅವ್ರ ಮೇಲೆ ನಾವು ಇಟ್ಕೊಂಡಿರ್ತೀವಿ. ಅವ್ರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಈ ಜಿಲ್ಲೆಯಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಸೇರಿಕೊಂಡಂತೆ ದಲಿತ ಚಳವಳಿಯನ್ನು ಕಟ್ಟಿ ಬೆಳೆಸಿ ಇಡೀ ನಾಡಿನಾದ್ಯಂತ ಚಳವಳಿ ಕಟ್ಟಿರ್ತಕ್ಕಂಥ ನಾಯಕರು. 90ರ ದಶಕದವರೆಗೆ ಒಟ್ಟಾಗಿದ್ದಂಥ ದಲಿತ ಚಳವಳಿ ತಮ್ಮೆಲ್ಲ ಗೊತ್ತಿದೆ. 90ರ ನಂತರ ಹಲವಾರು ಸಮಿತಿಗಳಾಗಿ ವಿಭಾಗಗಳಾಗ್ತದೆ ದಲಿತ ಚಳವಳಿ, ಅದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಈ ವೇಳೆ ನೂತನ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಜೊತೆಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ.
ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಚಾತವರ ಹೊಸಹಳ್ಳಿ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಂ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ವೆಂಕಟೇಶಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಹಾಜರಿದ್ದ ಹಿರಿಯ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಗೆದ್ದ ಎಲ್ಲ ಪದಾಧಿಕಾರಿಗಳಿಗೆ ಸಿಹಿ ತಿನಿಸಿ ಹಾರ ಹಾಕಿ ಶುಭಾಶಯಗಳು ಕೋರಿದ್ರು. ನೂತನ ಅಧ್ಯಕ್ಷ ಎಂ ರೆಡ್ಡಿ ಮಾತನಾಡಿ, ಮರಳುಕುಂಟೆ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಕಳೆದ 20 ವರ್ಷಗಳಿಂದ ಅವಿರೋಧ ಆಯ್ಕೆಯ ಪರಂಪರೆ ಮುಂದುವರೆದಿದೆ. ದುಂದುವೆಚ್ಚ ತಪ್ಪಿಸಿ ಎಲ್ಲ ಸದಸ್ಯರ ಪರಸ್ಪರ ಸಹಕಾರದಿಂದ ಸಂಘದ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು, ಸಂಘವನ್ನು ಲಾಭದಾಯಕ ದಾರಿಗೆ ಕೊಂಡೊಯ್ಯುವ ಜೊತೆಗೆ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲರ ವಿಶ್ವಾಸ ಉಳಿಸುವಂತೆ ಶಕ್ತಿ ಮೀರಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ದೇವನಹಳ್ಳಿ ಸಮೀಪದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ವಿದೇಶದಿಂದ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ 2.97 ಕೋಟಿ ರು ಮೌಲ್ಯದ ಹೈಡ್ರೋಪೋನಿಕ್ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಸಂಬಂಧ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 3 ಆರೋಪಿಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಥಾಯ್ಲೆಂಡ್ನ ಪುಕೆಟ್ ಹಾಗೂ ಮಲೇಷ್ಯಾದಿಂದ ಕೆಐಎಬಿಗೆ ಆಗಮಿಸಿದ್ದ 3 ಪ್ರಯಾಣಿಕರ ಲಗೇಜ್ ಬ್ಯಾಗ್ಗಳನ್ನು ಇಮಿಗ್ರೇಷನ್ ವಿಭಾಗದಲ್ಲಿ ಪರಿಶೀಲಿಸಿದ ವೇಳೆ ಪ್ಯಾಕೆಟ್ಗಳಾಗಿ ಅಡಗಿಸಿ ಇಟ್ಟಿದ್ದ ಒಟ್ಟು 8.5 ಕೆಜಿ ಹೈಡ್ರೋಪೋನಿಕ್ ಗಾಂಜಾ ಪತ್ತೆಯಾಗಿದೆ. ವಶಪಡಿಸಿಕೊಳ್ಳಲಾದ ಮಾದಕ ವಸ್ತುವಿನ ಮೌಲ್ಯವನ್ನು ಸುಮಾರು 2.97 ಕೋಟಿ ರು ಎಂದು ಅಂದಾಜಿಸಲಾಗಿದೆ. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾಗಿ ನಂದಿ ಜೆಸಿಬಿ ಮಂಜುನಾಥ್ ಗೆಲುವು ಸಾಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ಗೆ ನಡೆದ ಚುನಾವಣೆಯಲ್ಲಿ ಹೆಚ್ಚುವರಿ ಮತಗಳನ್ನು ಸೇರಿಸಿಕೊಂಡು ಮತ ಚಲಾವಣೆ ಮಾಡಿಸಿಕೊಂಡು ಗೆಲ್ಲಲು ಯತ್ನಿಸಿದ್ದ ನಂದಿ ಶ್ರೀನಿವಾಸ್ ವಿರುದ್ಧ ಜೆಸಿಬಿ ಮಂಜುನಾಥ್ ಕೋರ್ಟ್ಗೆ ಹೋಗಿದ್ರು. ನ್ಯಾಯಾಲಯವು ಜೆಸಿಬಿ ಮಂಜುನಾಥ್ ಮನವಿಯನ್ನ ಎತ್ತಿ ಹಿಡಿದು ಹೆಚ್ಚುವರಿ ಮತಗಳನ್ನು ಅಸಿಂಧುಗೊಳಿಸುವಂತೆ ಆದೇಶಿಸಿ ಮರು ಮತ ಎಣಿಕೆ ಮಾಡುವಂತೆ ಚುನಾವಣಾ ಅಧಿಕಾರಿಗೆ ವರ್ಗಾವಣೆ ಮಾಡಿತ್ತು. ಆ ಆದೇಶದ ಮೇರೆಗೆ ಇಂದು ಮರು ಮತ ಎಣಿಕೆ ವೇಳೆ ಜೆಸಿಬಿ ಮಂಜುನಾಥ್ಗೆ 44 ಮತಗಳು ಲಭಿಸಿದ್ದು, ಅವರ ಪ್ರತಿಸ್ಪರ್ಧಿ ಶ್ರೀನಿವಾಸ್ಗೆ 41 ಮತಗಳು ಬಿದ್ದಿದ್ದು, ಅಂತಿಮವಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಜೆಸಿಬಿ ಮಂಜುನಾಥ್ಗೆ ಗೆಲುವು ತಂದುಕೊಟ್ಟಿದೆ. ಗೆದ್ದ ಮಂಜುನಾಥ್ ಇಂದು ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿರುವ ಕೆಬಿ ಪಿಳ್ಳಪ್ಪ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ, ನನ್ನ ಗೆಲುವು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳಿಗೂ ಅರ್ಪಿಸುತ್ತೇನೆ. ನನ್ನ ಅವಧಿಯಲ್ಲಿ ಪಕ್ಷ ಭೇದ ಮರೆತು ರೈತರ ಪರ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಈ ವೇಳೆ ನಂದಿ ಕ್ಷೇತ್ರದ ಹಲವಾರು ಕಾಂಗ್ರೆಸ್ ಮುಖಂಡರು ಜೊತೆಗಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳಿಗೆ ಕೃಷ್ಣಾ ನದಿ ನೀರು ಶೀಘ್ರ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯೊಂದಿಗೆ ಚರ್ಚೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭರವಸೆ. ಹುಟ್ಟಿದ 5 ದಿನಕ್ಕೆ 3 ಲಕ್ಷಕ್ಕೆ ಗಂಡು ಮಗು ಸೇಲ್. ಶ್ರೀನಿವಾಸಪುರ ಪಟ್ಟಣದಲ್ಲಿ ಅಮಾನುಷ ಘಟನೆ. ಮಕ್ಕಳ ಮಾರಾಟ ಜಾಲದ ಮೂಲಕವೇ ಪೋಷಕರು ಮಾರಾಟ. ತನಿಖೆ ವೇಳೆ ಬಹಿರಂಗ. ಬಾಗೇಪಲ್ಲಿ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿದ ಜಾಗಗಳಿಗೆ ಪುರಸಭಾ ಮುಖ್ಯಾಧಿಕಾರಿ ಭೇಟಿ. ಕಸ ಹಾಕಿದ ಜಾಗದಲ್ಲಿ ರಂಗೋಲಿ ಬಿಡಿಸಿ ಜನಜಾಗೃತಿ.
ಗ್ಯಾಸ್ ಗೀಸರ್ ಲೀಕ್ ಆಗಿ ಪತಿ ಸಾವು. ಪತಿ ಸಾವಿನ ಸುದ್ದಿ ಕೇಳಿ ಪತಿ ಆತ್ಮಹತ್ಯೆಗೆ ಶರಣು. ನೆಲಮಂಗಲದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.